ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಲೇಟೆಸ್ಟ್ ಅಪ್ಡೇಟ್ ನಿಮಗಾಗಿ. ಇಲ್ಲಿ ನೋಡಿ, ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ವಿಧಾನಸಭೆ ಸಚಿವಾಲಯ ಕರ್ನಾಟಕ ವಿಧಾನಸಭೆ ಸಚಿವಾಲಯ ಅಂದರೆ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿಯಿಂದ ಇಲಾಖೆಯ ಹುದ್ದೆಗಳ ನೇಮಕಾತಿ ಪರೀಕ್ಷೆಯನ್ನು 12 ನವಂಬರ್ 12 ಮತ್ತು 13 ನವಂಬರ್ 2022ರಂದು ನಿಗದಿಯಾಗಿದ್ದ ಒಂದು ಪರೀಕ್ಷೆಯನ್ನು 1-12, 2-12 ಮತ್ತು 3-12, 2022ರಂದು ಮರು ನಿಗದಿಪಡಿಸಲಾಗಿದೆ. ಹೌದಾ? ಇಲ್ಲಿ ಹೇಳೋದಂದ್ರೆ ಏನು, ಈಗ ಆಲ್ರೆಡಿ ಈ ಕರ್ನಾಟಕ ವಿಧಾನಸಭಾ ಸಚಿವಾಲಯದ ಒಂದು ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಂದ್ರೇನು, ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳು, ಕಿರಿಯ ಸಹಾಯಕ, ಸ್ವಾಗತಕಾರರ ಹುದ್ದೆ ಮತ್ತು ದಲಾಯತ್ ಈ ಹುದ್ದೆಗಳ ಒಂದು ನೇಮಕಾತಿ ಪರೀಕ್ಷೆಯನ್ನು ಇಲ್ಲಿ 12 ಮತ್ತು 13ನೇ ತಾರೀಕು ನಿಗದಿಪಡಿಸಲಾಗಿತ್ತು ಈಗ ಆಲ್ರೆಡಿ. ಬಟ್ ಈಗೇನಾಗಿದೆ, ಈ ನೇಮಕಾತಿ ಪರೀಕ್ಷೆಯನ್ನು 1 ಡಿಸೆಂಬರ್ 2022, 2 ಡಿಸೆಂಬರ್ 2022 ಮತ್ತು 3 ಡಿಸೆಂಬರ್ ಅಂದರೆ 3-12-2022ಕ್ಕೆ ಮರು ನಿಗದಿಪಡಿಸಲಾಗಿದೆ. ಮತ್ತು ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ, ನಿಮ್ಮ ಹಾಲ್ ಟಿಕೆಟನ್ನು ನೋಡಿರಿ, ಅಭ್ಯರ್ಥಿಗಳು ಹಾಲ್ ಟಿಕೆಟನ್ನು 25 ನವಂಬರ್ 2022ರಿಂದ ಡೌನ್ಲೋಡ್ ಮಾಡಬಹುದು. ಇದೇ ತಿಂಗಳ 25 ಅಂದರೆ ನವಂಬರ್ 25ನೇ ತಾರೀಕಿನಿಂದ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಬಹುದು. ಮತ್ತು ಅವರ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಈ KE ವೆಬ್ಸೈಟ್ನಲ್ಲಿ ಹೋಸ್ಟ್ ಮಾಡಲಾಗುತ್ತದೆ. ಇದಿಷ್ಟು ಒಂದು ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಇಲಾಖೆಯ ಹುದ್ದೆಗಳ ಒಂದು ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಈ ಒಂದು ಹೊಸ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.